ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋಡ ಕವಿದ ವಾತಾವರಣ ಬಗ್ಗೆ ಹೇಳಬೇಕು ಅಂದ್ರೆ ಬರೀ ಸಿನಿಮಾ ಲೆವೆಲಲ್ಲಿ ಮಾತಾಡಿದ್ರೆ ಆಗಲ್ಲ. ಇಟ್ಸ್ ಅನ್ ಎಮೋಷ್ನಲ್ ಕನೆಕ್ಟ್ ಮೂವಿ ನನಗೆ ಅದು ಪರ್ಸ್ನಲಿ. ಬಿಕಾಸ್ ಒಂದು ಫ್ಯಾಮಿಲಿ ಥರ ಆಗೋಗಿದ್ವಿ ನಾವೆಲ್ಲ ಆ್ಯಂಡ್ ಇದೀವಿ ಕೂಡ. ಮೋಡ ಕವಿದ ವಾತಾವರಣ ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು ನಾನು. ಜಸ್ಟ್ ಅವ್ರು ಶೂಟಿಂಗ್ ಹೋಗ್ಬೇಕು ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು. ಆ್ಯಂಡ್ ಐ ಥ್ಯಾಂಕ್ ಗಾಡ್ ಎವ್ರಿ ಡೇ ಫಾರ್ ದ್ಯಾಟ್ ಮೂಮೆಂಟ್. ಥ್ಯಾಂಕ್ ಯು ಸುನಿ ಸರ್. ಆ ಪಾತ್ರಕ್ಕೆ ಆ್ಯಂಡ್ ಅದಕ್ಕೆ ನ್ಯಾಯ ಸಲ್ಲಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಜೂನ್ 26 ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಹಲವಾರು ಶೇಡ್ಸಲ್ಲಿ ನೋಡ್ಬೋದು ನಮ್ಮ 3 ಜನನೂ ನೀವು ಇದರಲ್ಲಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಸಿಂಪಲ್ ಸುನಿ ಸರ್ ಮೂವಿ ಅಂದರೆ ಒಂದು ಲವ್ ಸ್ಟೋರಿ. ಹಾಗೆ ಇದರಲ್ಲಿ ಎಸ್ಪೆಷಲಿ ಥ್ರಿಲ್ಲರ್. ಫಸ್ಟ್ ಟೈಮ್ ಅನಿಸುತ್ತೆ ಥ್ರಿಲ್ಲರ್ ಪಾರ್ಟ್. ಸೊ ಲವ್ ಸ್ಟೋರಿ ಆ್ಯಂಡ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದ ಬೇಸ್ ಬಂದು ಅವ್ರ ಮೂವೀಸಲ್ಲಿ ಯಾವಾಗಲೂ ಲವ್ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಆ್ಯಂಡ್ ರಮೇಶ್ ಸರ್ ಅವರಿಲ್ಲ ಅಂದರೆ ಸಿನಿಮಾ ಆಗ್ತಿರ್ಲಿಲ್ಲ. ಸೊ ಅವರಿಂದ ನಾವೆಲ್ಲ ಆ್ಯಂಡ್ ಥ್ಯಾಂಕ್ ಯು ರಮೇಶ್ ಸರ್. ಆ್ಯಂಡ್ ಐ ಥಿಂಕ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಸಂತೋಷ್ ಸರ್ ನಮ್ಮನ್ನೆಲ್ಲ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕಾಣಿಸಿದ್ದೀನಿ ನಾನು ಈ ಮೂವಿಯಲ್ಲಿ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಮೋಕ್ಷ ಬಗ್ಗೆ ಹೇಳಬೇಕು ಅಂದರೆ ಶಿ ಈಸ್ ಒನ್ ಆಫ್ ದ ಜೆಮ್ ಆಫ್ ದ ಪೀಪಲ್ ಅಂತಾರಲ್ಲ ಆ ಥರ. ಶಿ ಹ್ಯಾಸ್ ಥಾಟ್ ಮಿ, ಅವರಿಂದ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಶಿ ಈಸ್ ವೆರಿ ಪ್ರಿಟಿ ಆ್ಯಂಡ್ ಶಿ ಈಸ್ ಒನ್ ಆಫ್ ದ ಹಂಬಲೆಸ್ಟ್ ಹೀರೋಯಿನ್ಸ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆಲ್ಸೋ. ಒನ್ ಆಫ್ ದ ಬೆಸ್ಟ್ ಪೀಪಲ್ ಐ ಹವ್ ಮೆಟ್. ಆ್ಯಂಡ್ ಶೀಲಮ್ ಅವನ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ದಾನೆ ಇವತ್ತು ಹೀರೋ ಟೀಸರ್. ಇದೇನು ನೀವು ನೋಡಿದ್ದೀರಾ ಇವಾಗ ಒಂದು 1 minute 2 minutesಲ್ಲಿ. ಬಟ್ ಐ ನೋ ಶೀಲಮ್ ನಾವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಐ ಥಿಂಕ್ ನಾಟ್ ಓನ್ಲಿ ಸ್ವೆಟ್, ಬ್ಲಡ್ ಕೂಡ. ಈಸ್ ಜಸ್ಟ್ ಪೋರ್ಡ್ ಇಸ್ ಬ್ಲಡ್, ಸ್ವೆಟ್, ಎವ್ರಿಥಿಂಗ್ ಫಾರ್ ದಿಸ್ ಮೂವಿ. ಎವ್ರಿ ಡೇ ಬರೀ ಮೋಡ ಕವಿದ ವಾತಾವರಣ ಅಷ್ಟೇ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಷ್ಟು ಪ್ಯಾಷನೇಟ್ ಒಂದು ಆ್ಯಕ್ಟರ್ ಆಗಿ ಆ ಪ್ಯಾಷನ್ನ ಇನ್ನೊಂದು ಆ್ಯಕ್ಟ್ರಲ್ಲಿ ನೋಡೋದು ಇಟ್ಸ್ ಅಮೇಝಿಂಗ್. ಸುಮ್ಮನೆ ಹೋಗಲೇಬೇಕು ಅಂತಲ್ಲ, ಹಿ ಡಿಸರ್ವ್ಸ್ ಟು ಬಿ ಹಿಯರ್. ಆ್ಯಂಡ್ ಐ ಥಿಂಕ್ ಹಿ ವಿಲ್ ಬಿ ಇನ್ ಅ ಲಾಂಗ್ ರನ್. ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ವೆಲ್ಕಮ್ ಟು KFI. ಆ್ಯಂಡ್ ಯಯಾತಿ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಇಡೀ ಕರಿಯರಲ್ಲಿ ಐ ಥಿಂಕ್ ತುಂಬ ಹತ್ತಿರವಾಗಿರೋವಂಥ ಸಾಂಗ್ ನನಗೆ ತುಂಬ. ಬಿಕಾಸ್ ಆಲ್ಮೋಸ್ಟ್ ನಾನು ಶೀಲಮ್ 1 ವರ್ಷ ಡ್ಯಾನ್ಸ್ ಕ್ಲಾಸಲ್ಲೇ ಇದ್ವಿ. ಮನೆಗೆ ಹೋಗೋದು ಡ್ಯಾನ್ಸ್ ಕ್ಲಾಸಿಗೆ ಬರೋದು ಇಷ್ಟೇ ಮಾಡ್ತಾ ಇದ್ದಿದ್ದು. ಸೊ ಪ್ರಾಕ್ಟೀಸ್ ಎಲ್ಲ ಮಾಡಿ ಈ ಶ್ರಮ ಏನು ನೋಡ್ತಿದ್ದಾರೆ ಇದ್ರ ಹಿಂದೆ ಮಧು ಸರ್ ನಮ್ಮ ಕೊರಿಯೋಗ್ರಾಫರ್, ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಮ್ಯೂಸಿಕ್ ಜುಡಾ ಸರ್ ಆ್ಯಸ್ ಯೂಶುವಲ್ ಅವ್ರು ಆಲ್ರೆಡಿ ಅವ್ರ ರೊಮ್ಯಾಂಟಿಕ್ ಸಾಂಗ್ಸ್ ಫೇಮಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್. ಕೊನೆಯದಾಗಿ ಮೋಡ ಕವಿದ ವಾತಾವರಣ 26ನೇ ತಾರೀಕು ಜೂನ್ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಆದಮೇಲೆ ಮಿಕ್ಕಿದ್ದು ಮಾತಾಡ್ತೀನಿ. ಥ್ಯಾಂಕ್ ಯು.